ಮೊದಲನೆಯದಾಗಿ ಶ್ರಾದ್ದ ಅಂದರೆ ಏನು ಅನ್ನುವಂತಹ ಪ್ರಶ್ನೆ ಎಲ್ಲರ ಮನಸ್ಸಿನಲ್ಲಿ ಬರುತ್ತೆ. ಅದಕ್ಕೆ ಶಾಸ್ತ್ರವಾದದ್ದು ಉತ್ತರ ಕೊಡುತ್ತೆ. ಪಿತೃನ್ ಉದ್ದೇಶ್ಯ ವಿಪರೇಭ್ಯ ದತ್ತಂ ಶ್ರಾದ್ದಮುದಾಹೃತಂ. ಬ್ರಹ್ಮಾಂಡ ಪುರಾಣದಲ್ಲಿ ಈ ಮಾತನ್ನು ಹೇಳ್ತಾರೆ. ತಂದೆ ತಾಯಿಗಳನ್ನ ಉದ್ದೇಶಿಸಿ ಅವರಿಗೆ ಒಳ್ಳೆಯದಾಗಲಿ, ಅವರಿಗೆ ಸದ್ಗತಿಯಾಗಲಿ ಅನ್ನುವಂತಹ ಉದ್ದೇಶದಿಂದ ನಮ್ಮ ಎದುರಿನಲ್ಲಿ ಕಂಡು ಬರುವಂತಹ ಯೋಗ್ಯರಾದ ಸದಾಚಾರರಾದಂತಹ ಜನರನ್ನ, ಬ್ರಾಹ್ಮಣರನ್ನ ಕಂಡು ಅವರಿಗೆ ದ್ರವ್ಯವನ್ನ ಕೊಡೋದು, ಅನ್ನದಾನವನ್ನ ಮಾಡುವಂತಹದ್ದು ಏನು ಮಾಡುತ್ತೇವಲ್ಲ, ಇದನ್ನು ಶ್ರಾದ್ದ ಅಂತ ಕರೀತಾರೆ. ಶ್ರದ್ಧೆಯಿಂದ ಮಾಡುವುದು ಶ್ರಾದ್ದ ಅನ್ನುವುದು ಸಾಮಾನ್ಯವಾದಂತಹ ಅರ್ಥ. ಆದರೆ ಅದರ ಜೊತೆಗೆ ಪಿತೃಗಳ ಪ್ರೀತಿಗಾಗಿ ಮಾಡುವಂತಹ ದ್ರವ್ಯ ತ್ಯಾಗ, ಅನ್ನದಾನ, ಈ ಮೊದಲಾದ ಅಂಶಗಳನ್ನ ಶ್ರಾದ್ದ ಅಂತ ಕರೀತಾರೆ. ಶ್ರಾದ್ದ ಕಲ್ಪಲತಾ ಅಂತ ಒಂದು ಗ್ರಂಥ ಇದೆ. ಅದರಲ್ಲಿ ಹೇಳುತ್ತಾರೆ, ಶ್ರಾದ್ದ ಅನ್ನುವುದರ ಅಭಿಪ್ರಾಯವನ್ನ ಇನ್ನು ಸ್ವಲ್ಪ ವಿವರವಾಗಿ ನಿರೂಪಣೆಯನ್ನು ಮಾಡುತ್ತಾರೆ. ಪಿತೃದ್ದಿಶೇನ ಶ್ರದ್ಧೆಯ ತ್ಯಕ್ತಸ್ಯ ದ್ರವ್ಯಸ್ಯ ಬ್ರಾಹ್ಮಣೈಃ ಯತ್ ಸ್ವೀಕರಣಂ ತತ್ ಶ್ರಾದ್ದಂ. ಮಕ್ಕಳು ಶ್ರದ್ಧೆಯಿಂದ ತಮ್ಮ ಪಿತೃಗಳ ಪ್ರೀತಿಗಾಗಿ ಯೋಗ್ಯರಾದ ಬ್ರಾಹ್ಮಣರಿಗೆ ಏನೇನು ಕೊಡುತ್ತಾರೆ ಅದನ್ನು ಶ್ರಾದ್ದ ಅಂತ ಕರೀತಾರೆ ಅಂತ. ಅಂತೂ ಅಧಿಕಾರಿಗಳಾದವರು ತಮ್ಮ ತಂದೆ ತಾಯಿಗಳ ಪ್ರೀತಿಗಾಗಿ, ಪಿತೃದೇವತೆಗಳ ಪ್ರೀತಿಗಾಗಿ ಶ್ರಾದ್ದವನ್ನು ಮಾಡಬೇಕು ಅನ್ನುವುದು ಸಿದ್ಧ ಆಯಿತು. ಶ್ರಾದ್ದ ಅಂದ್ರೆ ಏನು ಅಂತ ನಮಗೆ ಗೊತ್ತಾಯಿತು.